ಮಾಡಿ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಭಾಳಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ. ಯಾಕಂದರೆ ಆಲ್ರೆಡಿ ನಿಮ್ಗೆ ಗೊತ್ತು, ನಮ್ಮ SSLC ಎಕ್ಸಾಮ್ ಡೇಟ್ ಫಿಕ್ಸ್ ಆಯಿತು. ಓಕೆ, ಸೊ ಹಾಗಾದರೆ ಎಕ್ಸಾಮ್ ಡೇಟ್ ಕೇಳಿದಂತ ನಿಮ್ಮಲ್ಲಿ ಆಗುವಂಥ ಕೆಲವು ಬದಲಾವಣೆಗಳೇನು ಮತ್ತು ನೀವು ಮಾಡಲೇಬೇಕಂತ ಕೆಲವು ಇಂಪಾರ್ಟೆಂಟ್ ಕೆಲಸಗಳು ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮಾಡಿ ಸ್ಟೂಡೆಂಟ್ಸ್, ಸೊ ನಮ್ಮ SSLC ಎಕ್ಸಾಮ್ ಡೇಟ್ ಫಿಕ್ಸ್ ಆಯಿತು. ಆಲ್ರೆಡಿ ನಿಮ್ಗೆ ಗೊತ್ತು ಯಾವುದಂತಂದರೆ July 19 ಆ್ಯಂಡ್ July 22. ಸೊ ಫಸ್ಟ್ ಒಂದು ಪೇಪರ್ ಇರುತ್ತೆ, ಸೆಕೆಂಡ್ ಪೇಪರ್ ಇರುತ್ತೆ, ಪೇಪರ್ 1 ಪೇಪರ್ 2 ಅಂತ. ನಾವು ಮುಂಚೆ ಅಂದ್ಕೊಂಡಿದ್ವಿ ಎರಡೂ ಪೇಪರ್ ನಡುವೆ ಕಂಟಿನ್ಯೂಸ್ ಆಗಿ ಇಡಲ್ಲ, ಮಿನಿಮಮ್ 2 to 3 days ಗ್ಯಾಪ್ ಕೊಡ್ತಾರಂತ ನಾವು ಹೇಳಿದ್ವಿ. ಸೊ ಅದೇ ರೀತಿ ಅವ್ರು ಗ್ಯಾಪ್ ಕೊಟ್ಟಿದ್ದಾರೆ. ಸೊ 2 days ಗ್ಯಾಪ್ ಇದೆ. ಸೊ July 19 ಸೊ ಕೋರ್ ಸಬ್ಜೆಕ್ಟ್ದು ಪೇಪರ್ ಇರುತ್ತೆ, 40 ಮಾರ್ಕ್ಸ್. ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಕೂಡಿ ಅದನ್ನು ಕೋರ್ ಸಬ್ಜೆಕ್ಟ್ ಅಂತ ಕರಿತೀವಿ. ಸೊ ಅದು ಪೇಪರ್ 1, ಅದು July 19 ಇರುತ್ತೆ. ಸೊ ಟೈಮಿಂಗ್ ಅಂತ ಗೊತ್ತು ನಿಮಗೆ, 10:30 ಅಂತ. ಸೊ 1:30ವರೆಗೆ ಇರುತ್ತೆ. ಸೊ 3 ಗಂಟೆ ಅವಧಿ ನಿಮಗೆ ಇರುತ್ತೆ. ಓಕೆ, ಪ್ರತಿಯೊಂದು ಸಬ್ಜೆಕ್ಟ್ಗೆ ನಿಮಗೆ 1 hour ಅಂತ ಅಂದ್ಕೊಳ್ರಿ. ಓಕೆ, ಸೊ ಕಂಪ್ಲೀಟ್ 3 hours ನಿಮ್ಮಲ್ಲೇ ಇರುತ್ತೆ. ಬಟ್ ಈ ಸಬ್ಜೆಕ್ಟ್ ಅಂತ ನೀವು ಈ ರೀತಿನೂ ಮಾಡ್ಕೋಬಹುದು. ಓಕೆ, ಎಸ್, ಇದು ಆಯಿತು. ಇದಾದ ನಂತರ ಪೇಪರ್ 2 July 22ಗೆ ಇರುತ್ತೆ. ಸೊ ಪೇಪರ್ 2 ಲ್ಯಾಂಗ್ವೇಜ್ ಸಬ್ಜೆಕ್ಟು, ಕನ್ನಡ, ಇಂಗ್ಲೀಷ್, ಹಿಂದಿ ಆಗಿರ್ಬೋದು, ಯಾವ್ದು ನಿಮ್ದು ಲ್ಯಾಂಗ್ವೇಜ್ ಇರುತ್ತೆ ಅದು. ಸೊ ಅದನ್ನು ಸೇಮ್ ಟೈಮಿಂಗ್ ಇರುತ್ತೆ, 3 hours ಇರುತ್ತೆ. ಸೊ ಅದರಲ್ಲಿ ಏನು ಹೆಚ್ಚು ಕಡಿಮೆ ಮಾಡಿಲ್ಲ. ಓಕೆ, 3 hours ಟೈಮ್ ಇರುತ್ತೆ. ಸೊ 10:30 to 1:30ವರೆಗೂ ಪೇಪರ್ ಇರುತ್ತೆ. ಓಕೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗಾದರೆ ನೀವು ಮಾಡಲೇಬೇಕಾದಂಥ ಕೆಲವು ಇಂಪಾರ್ಟೆಂಟ್ ಕೆಲಸಗಳು ಏನು ಅದನ್ನು ನಾನು ಹೇಳ್ತೀನಿ ನೋಡಿರಿ. ನಾನು ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಮೆಂಟಲ್ ಸ್ಟೆಬಿಲಿಟಿ ಅಂತ ಹೇಳ್ತೀನಿ. ಏನು ಸರ್ ಮೆಂಟಲ್ ಸ್ಟೆಬಿಲಿಟಿ ಅಂತೇಳಿ? ಇಲ್ಲಿ 3 ಕೆಟಗರಿಯಾಗಿ ಡಿವೈಡ್ ಮಾಡ್ತೀನಿ. ಸೊ ಮಾನಸಿಕವಾಗಿ ನೀವು ಯಾವ ರೀತಿ ಸ್ವೀಕಾರ ಮಾಡ್ತಾರೆ? ಎಕ್ಸಾಮ್ ಡೇಟ್ ಫಿಕ್ಸ್ ಆಯಿತು ಅಂದ ತಕ್ಷಣ, ಎಕ್ಸಾಮ್ ಡೇಟ್ ಬಂತು ಅಂದ ತಕ್ಷಣ ನಾನು 3 ರೀತಿಯ ವಿದ್ಯಾರ್ಥಿಗಳನ್ನ ನಾನು ನೋಡ್ತೀನಿ. ಸೊ ಫಸ್ಟ್ ಒಂದು ವಿದ್ಯಾರ್ಥಿ ಕೆಟಗರಿ ಇದೆ, ಅದು ಓವರ್ ಎಕ್ಸೈಟ್ಮೆಂಟ್ ಅಂತಾರೆ. ಓವರ್ ಎಕ್ಸೈಟ್ಮೆಂಟ್. ಸೊ ಸೆಕೆಂಡ್ ಕೆಟಗರಿ ವಿದ್ಯಾರ್ಥಿ ನಾರ್ಮಲ್. ಸೊ ಥರ್ಡ್ ಕ್ಯಾಟಗರಿ ವಿದ್ಯಾರ್ಥಿಗಳು ಇರ್ತಾರೆ, ನಾನು ಅದಕ್ಕೆ ಅಬ್ನಾರ್ಮಲ್ ಅನ್ನಲ್ಲ. ಸೊ ಕೇರ್ಲೆಸ್ ಕೆಟಗರಿ ಅಂತ ಕರಿತೀನಿ. ಎಕ್ಸಾಮ್ ಡೇಟ್ ಫಿಕ್ಸ್ ಆದ ನಂತರ ಈ 3 ಕೆಟಗರಿ ವಿದ್ಯಾರ್ಥಿಗಳನ್ನ ನಾನು ನೋಡ್ತಿರ್ತೀನಿ. ಸೈಕಾಲಜಿಕಲಿ ನಾನು ಹೇಳ್ತೀನಿ. ಓಕೆ, ಏನು ಸರ್ ಓವರ್ ಎಕ್ಸೈಟ್ಮೆಂಟ್ ಅಂತೀರಿ, ನಾರ್ಮಲ್ ಅಂತೀರಿ, ಕೇರ್ಲೆಸ್ ಅಂತೀರಿ, ಏನು ಸರ್ ಇದ್ರ ಬಗ್ಗೆ ಅಂತಂದರೆ, ಸೊ ಎಕ್ಸಾಮ್ ಡೇಟ್ ಕೇಳಿದ ನಂತರ ಈ ರೀತಿ ವರ್ತನೆ ಮಾಡುವಂಥ ವಿದ್ಯಾರ್ಥಿಗಳನ್ನ ನಾನು ನೋಡಿದ್ದೀನಿ. ಸೊ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಏನು ಸರ್ ಓವರ್ ಎಕ್ಸೈಟ್ಮೆಂಟ್ ಅಂತಂದರೆ, ಎಕ್ಸಾಮ್ ಡೇಟ್ ಫಿಕ್ಸ್ ಆಯಿತು ಅಂತ ಅಂದ್ಕೊಳ್ರಿ. ಫಿಕ್ಸ್ ಆದ ತಕ್ಷಣವೇ ಓವರ್ ಎಕ್ಸೈಟ್ಮೆಂಟ್ ಆಗ್ತಾರೆ ಕೆಲವೊಬ್ಬರು. ಅಯ್ಯೋ ಎಕ್ಸಾಮ್ ಡೇಟ್ ಫಿಕ್ಸ್ ಆಯಿತು, ಅದು ಓದಬೇಕು, ಇದು ಓದಬೇಕು, ಎಕ್ಸಾಮ್ ಯಾವ ರೀತಿ ನಡೀತೆ, ಸೊ ಭಾಳಷ್ಟು ಟೆನ್ಷನ್ ತೆಗೆದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಸೊ ಈ ಕೆಟಗರಿ ವಿದ್ಯಾರ್ಥಿಗಳನ್ನ ನಾವು ನೋಡಿದ್ದೀವಿ. ಅದಕ್ಕೆ ನಾನು ಓವರ್ ಎಕ್ಸೈಟ್ಮೆಂಟ್ ಕೆಟಗರಿ ಅಂತ ನಾನು ಕೊಡ್ತೀನಿ. ಓಕೆ, ಎಸ್. ಆಮೇಲೆ ಅವರು ಭಾಳಷ್ಟು ಟೆನ್ಷನ್ ತೊಗೋತಾರೆ, ಇನ್ನೂ ಅದು ಓದಬೇಕು, ಇದು ಇನ್ಕಂಪ್ಲೀಟ್ ಇದೆ, ಅದು ಅವ್ರು ಹೇಳಿಲ್ಲ, ಇದು ಇವ್ರು ಹೇಳಿಲ್ಲ, ಸೊ ನಾನು ಇನ್ನೂ ಜಾಸ್ತಿ ಓದಬೇಕು, ಎಂಥ ಕ್ವಶನ್ಸ್ ಕೇಳ್ತಾರೋ ಏನೋ ಅಂತ, ಇವೆಲ್ಲ ಈ ರೀತಿ ವಿಚಾರ ಮಾಡುವಂಥ ಒಂದು ವಿದ್ಯಾರ್ಥಿಗಳ ಗುಂಪು. ಸೊ ಅದಕ್ಕೆ ನಾನು ಓವರ್ ಎಕ್ಸೈಟ್ಮೆಂಟ್ ಗ್ರೂಪ್ ಅಂತ ಕರಿತೀನಿ. ಓಕೆ, ಸೊ ಸೆಕೆಂಡ್ ಗ್ರೂಪ್, ಮಿಡಲ್ ಗ್ರೂಪ್, ನಾರ್ಮಲ್ ಅಂದರೆ ಓಕೆ ಎಕ್ಸಾಮ್ ಡೇಟ್ ಫಿಕ್ಸ್ ಅಂತ. ಸೊ ಅವರು ನಾರ್ಮಲಾಗಿ ಓದ್ತಾ ಇರ್ತಾರೆ, ಬರಿತಾ ಇರ್ತಿರ್ತಾರೆ. ಓಕೆ, ನಾರ್ಮಲಾಗಿ ತೊಗೋತಾರೆ. ಸೊ ಇದೊಂದು ಕೆಟಗರಿ. ಜಾಸ್ತಿ ಎಕ್ಸೈಟ್ಮೆಂಟು ಆಗಲ್ಲ, ಏನಿಲ್ಲ. ಸೊ ನಾರ್ಮಲಾಗಿ ಓಕೆ ಎಕ್ಸೈಟ್ಮೆಂಟ್ ಇದು, ಎಕ್ಸಾಮ್ ಫಿಕ್ಸ್ ಆಯಿತು, ಸ್ವಲ್ಪ ಇನ್ನಷ್ಟು ಓದೋಣ, ತಯಾರಿ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ, ಈ ರೀತಿ ನಾರ್ಮಲಾಗಿ ತೆಗೆದುಕೊಳ್ಳೋಂಥ ಇನ್ನೊಂದು ಸೆಕೆಂಡ್ ಕೆಟಗರಿ ವಿದ್ಯಾರ್ಥಿಗಳ ಗುಂಪು. ಓಕೆ, ಸೊ ಇದಕ್ಕೆ ನಾನು ನಾರ್ಮಲ್ ಅಂತ ಕರಿತೀನಿ. ಥರ್ಡ್ ಒಂದಿದೆ ರೀ, ಕೇರ್ಲೆಸ್ ಗ್ರೂಪ್ ಅಂತ. ಓಕೆ, ಕೇರ್ಲೆಸ್ ಗ್ರೂಪ್ ಏನು ಸರ್ ಕೇರ್ಲೆಸ್ ಕೆಟಗರಿ ಅಂತಂದರೆ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಕೆಲವು ವಿದ್ಯಾರ್ಥಿಗಳ ಗುಂಪು. ಸೊ ನಾನು ಎಲ್ಲರೂ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ವಿದ್ಯಾರ್ಥಿಗಳು ನಾನು ಇದು ಮಾಡ್ತಿದ್ದೀನಿ. ಸೊ ಇದೇ ರೀತಿ ಇರಬೇಕಂತೂ ಯಾವುದೂ ಇದೆಯಲ್ಲ. ಓಕೆ, ಸೊ ಅವ್ರು ಏನು ಮಾಡ್ತಾರೆ ಆ ವಿದ್ಯಾರ್ಥಿಗಳು ಅಂದರೆ, ಎಕ್ಸಾಮ್ ಡೇಟ್ ಫಿಕ್ಸ್ ಆಯಿತಾ, ಇನ್ನೇನು July 19 ಇನ್ನೆಷ್ಟು ದಿನ ಹೋಯ್ತು, ವಾರ ಒಂದು 19 days ಉಳಿತಾ, ಇಷ್ಟು ದಿನನೂ ಓದಿಲ್ಲ, ಇನ್ನೇನು ಓದಿದ್ದೆ ಬಿಡು ಅಂತೇಳಿ ಮಾತಾಡುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಇಷ್ಟೇ ಅಲ್ಲ, ಇವರಲ್ಲಿ ಇನ್ನೂ ಬೇರೆ ಬೇರೆ ವಿದ್ಯಾರ್ಥಿಗಳು ಬರ್ತಾರೆ. ಎಕ್ಸಾಮ್ ಅಂತೂ ಈ ಸಲ MCQ ಇರ್ತಾರೆ, ಯಾರ್ದಾರು ನೋಡಿ ಹಾಕ್ಬೋದು ಬಿಡು, ಅವ್ರು ನೋಡಿ ಹಾಕ್ಬೋದು ಬಿಡು, ಟೀಚರ್ಸ್ ಬರ್ತಾರೇನೋ, ಇವೆಲ್ಲ ವಿಚಾರಗಳು ಇರ್ತಾರೆ ನೋಡ್ರಿ. ಸೊ ಇಂಥ ಒಂದು ಕೇರ್ಲೆಸ್ ಅಂತ ಒಂದು ಕೆಟಗರಿ ಗ್ರೂಪು ವಿದ್ಯಾರ್ಥಿಗಳನ್ನ ನೋಡ್ತೀವಿ. ಇವಾಗ ನಿಮಗೆ ಗೊತ್ತಾಗಿರಬೇಕು ನೀವು ಯಾವ ಕೆಟಗರಿಗೆ ಸೇರಿರ್ತೀರಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ತದೆ. ಸೊ ಹಾಗಾಗಿ ಸರ್ ನೀವು ಯಾವ ಕೆಟಗರಿ ಸಜೆಸ್ಟ್ ಮಾಡ್ತೀರಂದರೆ, ಅದು ಗೊತ್ತಿರಿ, 100% ನಾರ್ಮಲ್ ಕೆಟಗರಿ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಪ್ರಾಕ್ಟಿಕಲ್ ಆಗಿರ್ರಿ, ಆರಾಮಾಗಿ ಪ್ರಾಕ್ಟಿಕಲ್ ಆಗಿರಿ, ಎಂಥ ಇದು ಬಂದ್ರೂ ಸೊ ಜಾಸ್ತಿ ನಾರ್ಮಲ್ ಆಗಿ ಇರಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಅಂಥ ಒಂದು ಕೆಟಗರಿ ಇದ್ದರೆ ಸೊ ಸಕ್ಸಸ್ ಈಸಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಓವರ್ ಎಕ್ಸೈಟ್ಮೆಂಟ್ ಆಗಿನೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಕಡೆ ಕೇರ್ಲೆಸ್ ಮಣ್ಣು ಅದೂ ಉಪಯೋಗ ಇಲ್ಲ.
ಸೊ ನಾರ್ಮಲ್ ಆಗಿ ಒಂದೇ ರೀತಿ ಸ್ಟಡಿ ಮಾಡ್ತಾ ಇರಿ. ಸೊ ಅಂಥ ಒಂದು ಕೆಟಗರಿ ನಾನು ಪ್ರಿಫರ್ ಮಾಡ್ತೀನಿ. ಓಕೆ ಓಕೆ ಸೊ ಈ ರೀತಿ 3 ಕೆಟಗರಿ ನಾನು ನೋಡ್ತೀನಿ. ಅದಕ್ಕೆ ಫಸ್ಟ್ ಪಾಯಿಂಟ್ ಹೇಳಿದೆ ನಿಮಗೆ. ಸೊ ಮೆಂಟಲ್ ಸ್ಟೆಬಿಲಿಟಿ ಅಂದರೆ ಮಾನಸಿಕವಾಗಿ ಸಮತೋಲನದಿಂದ ಇರ್ರಿ. ಜಾಸ್ತಿ ಎಕ್ಸೈಟ್ಮೆಂಟ್ ಆಗಬೇಡ್ರಿ, ಜಾಸ್ತಿ ಕೇರ್ಲೆಸ್ ಮಾಡಬೇಡ್ರಿ. ಓಕೆ ಇಲ್ಲ ಸರ್ ನಾನು ಜಾಸ್ತಿ ಓದ್ತೀನಿ ಸರ್, ಇವಾಗ ಎಕ್ಸಾಮ್ ಬಂದಿದೆ ಸರ್ ನಾವು ಜಾಸ್ತಿ ಓದ್ಬೇಕು. ಓದ್ರಿ, ನಿಮ್ಮ ಕೆಪಾಸಿಟಿ ತಕ್ಕಂತೆ ಓದ್ರಿ. ನಾನು ಹೇಳ್ತೀನಿ ಇವಾಗ ಊಟ ಎಷ್ಟು ಮಾಡ್ತೇವೆ ರೀ, ನಮಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಊಟ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿಗೆ ಮಾಡ್ತಾರೆ ಎಕ್ಸಸ್, ಅದು ಕಂಟ್ರೋಲ್ ಆಗುತ್ತೇನೆ ರೀ. ಜಾಸ್ತಿ ಅದೇ ರೀತಿ ನಿಮ್ಮ ಮೆಂಟಲಿ ನೀವು ಎಷ್ಟು ಎಬಿಲಿಟಿ ಇದ್ದೀರಿ, ನಿಮ್ಮ ಸಾಮರ್ಥ್ಯ ಎಷ್ಟು ಓದ್ಕೋರಿ. ಸರ್ ಎಕ್ಸಾಮ್ ಬಂದಿದೆ ಸ್ವಲ್ಪ ನಾನು 1-2 ತಾಸು 2 ಅವರ್ಸ್ ಹೆಚ್ಚಿಗೆ ಸ್ಟಡಿ ಮಾಡಿರಿ. ಅಷ್ಟು ನಿಮ್ಮ ಸಾಮರ್ಥ್ಯ ಇದೆನಾ ಮಾಡಿರಿ, ಏನೂ ಇಲ್ಲ. ಆದರೆ ಮೆಂಟಲಿ ಸ್ಟ್ರೆಂತ್ ಒಂದು ಓದಲಿಕ್ಕೆ ಹೋಗಬೇಡ. ಇದ್ದದನ್ನು ನೆನಪಿದಾಗಿ ಅದನ್ನು ಉಳಿಯಲ್ಲ. ಓಕೆ ಸೊ ಈ ರೀತಿ ಅದಕ್ಕಾಗಿ ನಾವು ನಾರ್ಮಲ್ ಆಗಿರ್ರಿ. ಸೊ ನಾರ್ಮಲ್ ಪ್ಲಸ್ ಅದ್ರ ಜೊತೆ ನೀವು ಎಕ್ಸ್ಟ್ರಾ ವರ್ಕ್ ಮಾಡ್ಕೊಂಡು ಆದಷ್ಟು ನಾರ್ಮಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ. ಓಕೆ ಎಸ್, ಇದು ಒಂದು ಫಸ್ಟ್ ಪಾಯಿಂಟ್ ಮುಗೀತು. ಮೆಂಟಲ್ ಸ್ಟೆಬಿಲಿಟಿ ಅಂದರೆ ಮಾನಸಿಕವಾಗಿ ಸ್ಟೇಬಲ್ ಆಗಿರ್ರಿ. ಓಕೆ ಸಮತೋಲನದಿಂದ ಇರ್ರಿ. ಓಕೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಕಂಪ್ಲೀಟ್ ಯುವರ್ ಸಿಲೆಬಸ್ ಅಂತೇಳಿ. ಏನು ಸರ್ ಕಂಪ್ಲೀಟ್ ಯುವರ್ ಸಿಲೆಬಸ್ ಅಂತಾರೆ, ಆಲ್ರೆಡಿ ಮುಗಿಸಿದಲ್ಲ. ನಾನು ಹೇಳ್ತಿದ್ದೀನಿ ಇವಾಗ ಭಾಳಷ್ಟು ವಿದ್ಯಾರ್ಥಿಗಳು MCQ ವಿಡಿಯೋಸ್ಗಳನ್ನ ನೋಡ್ತಿರ್ತೀರಿ, ಸ್ಟಡಿ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ತಿರ್ತೀರಿ. ಬರೀ ಅವೇ ಲೆಸನ್ಸ್ ಮಾಡಬೇಡ್ರಿ. ನಾನು ಮುಂಚೆನೇ ಹೇಳಿದ್ದೀನಿ ಈ ಪಾಯಿಂಟ್ನ. ನಿಮ್ಮಲ್ಲಿ ಯಾವುದು ರೆಡ್ಯೂಸ್ಡ್ ಆಗಿದ್ದು ಬಿಟ್ಟು, ಓಕೆ ರೆಡ್ಯೂಸ್ ಸಿಲೆಬಸ್ ಬಿಟ್ಟು, ಡಿಲಿಟೆಡ್ ಸಿಲೆಬಸ್ ಬಿಟ್ಟು ಪ್ರತಿಯೊಂದು ಸಬ್ಜೆಕ್ಟು ಸಿಲೆಬಸ್ ನಿಮ್ಗೆ ಗೊತ್ತಿರಬೇಕು. ಪಾಠಗಳು ಎಷ್ಟು ಅದಾವೆ, ಎಕ್ಸಸೈಸ್ ಎಷ್ಟು ಅದಾವೆ, ಲೆಸನ್ಸ್ ಎಷ್ಟು ಅದಾವೆ ಗೊತ್ತಿರಬೇಕು. ಅವು ಎಷ್ಟೆಷ್ಟು ಓದಿದ್ದೀರಿ ಅನ್ನೋದನ್ನು ಕಂಪ್ಲೀಟ್ ಮಾಡ್ತಾ ಬರ್ರಿ. MCQನ ಈಗ ಫಸ್ಟ್ ಲೆಸನ್ ಹೀರೋ ಇದೆನಾ ಅದನ್ನು ಓದಿದ್ದೀರಾ, ರೈಟ್ ಮಾರ್ಕ್ ಹಾಕ್ರಿ. ಸೆಕೆಂಡ್ ಯಾವುದಿದೆ ಗ್ರ್ಯಾಂಡ್ ಮಾರ್ಕ್ ಕಂಸೆಪ್ಟ್ರಿ, ರೈಟ್ ಮಾರ್ಕ್ ಹಾಕ್ರಿ. ಯಾವುದನ್ನು ಮುಗಿಸ್ತಾ ಹೋಗ್ತೀರಿ ಅದಕ್ಕೆ ರೈಟ್ ಮಾರ್ಕ್ ಹಾಕ್ರಿ. ಸೊ ಯಾವುದನ್ನು ಮುಗಿಸಿಲ್ಲ ಅದ್ರ ಸ್ಟಡಿ ಮೆಟೀರಿಯಲ್ ಕಲೆಕ್ಟ್ ಮಾಡಿ ಅದನ್ನು ಮುಗಿಸೋ ರೀತಿಯಲ್ಲಿ ಮಾಡ್ಕೊಡ್ರಿ. ಅದನ್ನು ಬಿಟ್ಟು ಬರೀ ಓದಿದ್ದನ್ನು ಓದ್ತಾ ಕೂತ್ಕೋಬೇಡಿ. ಕಂಪ್ಲೀಟ್ ಯುವರ್ ಸಿಲೆಬಸ್ ಅಂತೇಳಿ. ಓಕೆ ನಿಮ್ಮ ಸಿಲೆಬಸ್ನ ಕಂಪ್ಲೀಟ್ ಮಾಡಿ. ಇದಕ್ಕೆ ಬೆಸ್ಟ್ ಮೆಥಡ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಅಥವಾ 1 by 1 ಮೆಥಡ್ನ ಅಪ್ಲೈ ಮಾಡಿ. ಅಂದರೆ ಒಂದಾಯ್ತಾ, ನೆಕ್ಸ್ಟ್ ಹೋಗ್ರಿ. ಅದಾದ್ನ ಬರೀ ಅದನ್ನೇ ಓದ್ಕೋತ ಕೂತ್ಕೋಬೇಡ. ಅದಕ್ಕೆ ನಾನು ಥರ್ಡ್ ಪಾಯಿಂಟ್ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ, ಡೋಂಟ್ ರಿಪೀಟ್ ಅಂತೇಳಿ. ಸೊ ಡೋಂಟ್ ರಿಪೀಟ್, ಯಾವಾಗ ರಿಪೀಟ್ ಮಾಡಬೇಡ್ರಿ. ಎಲ್ಲಿವರೆಗೂ ಕಂಪ್ಲೀಟಾಗಿ 1 ರೌಂಡ್ ಆಗೋವರೆಗೂ ಯಾವ ಲೆಸನ್ಸ್ಗಳನ್ನು ರಿಪೀಟ್ ಮಾಡಬೇಡ್ರಿ. ನಾನು ಇದನ್ನು ಹೇಳ್ತಿದ್ದೀನಿ, ಯಾವುದನ್ನು ರಿಪೀಟ್ ಮಾಡಬೇಡ್ರಿ. ಕಂಪ್ಲೀಟಾಗಿ 1 ರೌಂಡ್ ಮುಗಿಬೇಕು. 1 ರೌಂಡ್ ಮುಗಿತಾ, ಸೊ ದೆನ್ ಯು ಕ್ಯಾನ್ ರಿಪೀಟ್. ಅದನ್ನು ರಿವಿಷನ್ ಮಾಡಿರಿ, ರಿಪೀಟ್ ಮಾಡಿರಿ. ಸೊ ಅದು ನಡೀತಾ. ಇನ್ನೂ ಸಾಕಷ್ಟು ಪೆಂಡಿಂಗ್ ಇರ್ತಾ, ಬರೀ 1, 2, 3 ಇವೇ ಲೆಸನ್ಸ್ ಓದ್ತಾ ಕೂತ್ಕೊಂಡ್ರೆ ಹೇಗ್ರಿ. ಸೊ ಇದು ಒಂದು ಪಾಯಿಂಟ್ ನಮ್ಮಲ್ಲಿ. ಓಕೆ ಸೆಕೆಂಡ್ ಪಾಯಿಂಟ್ ಅಂದರೆ ಕಂಪ್ಲೀಟ್ ಯುವರ್ ಸಿಲೆಬಸ್. ಆ ಕಂಪ್ಲೀಟ್ ಯುವರ್ ಸಿಲೆಬಸ್ಗೆ ಸೊ ಯಾವ ಮೆಥಡ್ನ ಅಪ್ಲೈ ಮಾಡ್ತೀರಿ, ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಅಥವಾ 1 by 1 ಮೆಥಡ್ನ ಕಂಪ್ಲೀಟ್ ಮಾಡಿ. ಓಕೆ ಡೋಂಟ್ ರಿಪೀಟ್ ಅನ್ನೋದು ಕೂಡ ನಾನು ಹೇಳಿದ್ದೀನಿ. ಎಸ್, ಇದಾದ ನಂತರ ನೀವು ಮಾಡುವಂಥ ಕೆಲಸ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ MCQನ ಓದಬೇಕಾದ್ರೆ ಫಸ್ಟ್ ನೀವು ಲ್ಯಾಂಗ್ವೇಜ್ ಲೆಸನ್ಸ್ ಓದೋದು ಬೆಟರ್ ಅಂತ ಅನ್ಸುತ್ತೆ. ಇವಾಗ ಪಾಠಗಳು ಭಾಳ ಸಿಂಪಲ್ ಇದಾವೆ. ಒಂದು ಪಾಠ ಒಂದು ಸರ್ಫೇಸ್ ಓದ್ತಾ ಹೋಗ್ರಿ. ಅದಾದ ನಂತರ ಅದರ ಸಂಬಂಧಪಟ್ಟಂತೆ MCQನ ಸಾಲ್ವ್ ಮಾಡಿರಿ. ಇದು ಬೆಸ್ಟ್ ಮೆಥಡ್ ಫಾರ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ಗೆ. ಮತ್ತು ನಿಮ್ಮಲ್ಲಿ ಅದು ಸಾಮರ್ಥ್ಯ ಇದೆ ಸರ್, ಇನ್ನೇನು ಸರ್ ಟೈಮ್ ಭಾಳ ಶಾರ್ಟೇಜ್ ಇದೆ, ಅದೆಲ್ಲ ಆಗೋದಿಲ್ಲ ಅಂತಂದರೆ MCQನ ಅಷ್ಟೇ ಓದ್ರಿ. ಸ್ವಲ್ಪ ಸರ್ ನಮಗೆಲ್ಲ ನಾವು ಕವರ್ ಮಾಡ್ಕೋತೀವಿ, ಅದೇನು ಸರ್ ಒಂದು ಪಾಠ ಓದೋದಿರುತ್ತೆ ಆಮೇಲೆ MCQನ ಮಾಡಿದ್ರೆ ಅದು ಭಾಳಷ್ಟು ಉತ್ತಮ ರೀ. ಯಾಕಂದ್ರೆ ಕಂಪ್ಲೀಟ್ ಬರೀ MCQ ಅಷ್ಟೇ ಅಲ್ಲ, ಇಡೀ ಲೆಸನ್ ನಿಮಗೆ ಇದು ರಿಪೀಟ್ ಆದಂಗೆ ಆಗುತ್ತೆ, ಜೊತೆಗೆ MCQನು ಸಾಲ್ವ್ ಮಾಡ್ತಾರೆ. ಸೊ ಈ ಮೆಥಡ್ನ ಅಪ್ಲೈ ಮಾಡಿ ಫಾರ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಹೇಳ್ತೀನಿ ನಾನು. ಯಾಕಂದರೆ ಕೋರ್ ಸಬ್ಜೆಕ್ಟ್ಸ್ ನಾನು ಇದು ಅಪ್ಲೈ ಮಾಡೋಂತ ಹೇಳಿದ್ರೆ ಭಾಳಷ್ಟು ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ಟೈಮ್ ಇಸ್ ವೆರಿ ಶಾರ್ಟ್ ರೀ, ಟೈಮ್ ಭಾಳ ಶಾರ್ಟ್ ಇದೆ. ಸೊ ಇದನ್ನು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ನೀವು ಅಪ್ಲೈ ಮಾಡ್ಬೋದು. ಓಕೆ ಯಾವುದು ರೀಡಿಂಗ್ ಲೆಸನ್ಸ್ ಮಾಡೋದನ್ನು ಇದನ್ನು ಕೂಡ ನಿಮ್ಮದಲ್ಲಿ ಇಟ್ಕೊಡ್ರಿ. ಓಕೆ ಲೆಸನ್ಸ್ನ ರೀಡ್ ಮಾಡಿರಿ. ಓಕೆ ನೆಕ್ಸ್ಟ್ ಬರೀ ನೋಟ್ಸ್ ಮಾಡ್ಕೋತ ಕೂತ್ಕೋಬೇಡ. ನೆಕ್ಸ್ಟ್ ಪಾಯಿಂಟ್ ಈಸ್ ಬರೀ ನೋಟ್ಸೇ ಬರೆಯೋದು ಕೂತ್ಕೋದು ಇವಾಗ ಟೈಮ್ ಇಲ್ಲರಿ, ಅದು ಮಾಡ್ತಾ ಕೂತ್ಕೋಬೇಡ್ರಿ. ಬರೆಯೋದನ್ನು ಸ್ವಲ್ಪ ಸ್ಟಾಪ್ ಮಾಡಿ. ಯಾಕಂದ್ರೆ ಬರೆಯೋದು ಇಲ್ಲೇ ಇಲ್ಲ, ನಿಮ್ಗೆ ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ. ಸೊ ಅದಕ್ಕಾಗಿ ನೋಟ್ಸ್ ಮಾಡೋದು ಬರೆಯೋದು ಮಾಡ್ಕೊಂಡು ಕೂತ್ಕೋಬೇಡ್ರಿ. ಬರೀ ಕೇಳ್ರಿ, ಓದ್ರಿ, ಸಾಲ್ವ್ ಮಾಡಿರಿ, ಈ ರೀತಿ ಮಾಡ್ತಾ ಬನ್ನಿರಿ. ಓಕೆ ಸೊ ಇದು ಒಂದು ಮ್ಯಾಥಮೆಟಿಕ್ಸ್ ಅಂತೂ ಸಾಲ್ವ್ ಮಾಡಲೇಬೇಕಾಗತ್ತೆ, ಕೆಲವೊಮ್ಮೆ ಹೌದಲ್ಲಿ ಅದು ಅಂತೂ ಮಾಡಲೇಬೇಕಾಗತ್ತೆ. ಸೊ ಉಳ್ಕಿದ್ದು ನಾನು ಬರೀ ನೋಟ್ಸ್ ಮಾಡಿದೆ, ಸೈನ್ಸ್ ನೋಟ್ಸ್ ಮಾಡಿದೆ, ಕನ್ನಡ ನೋಟ್ಸ್ ಅವೇನು ಅವಶ್ಯಕತೆ ಇಲ್ಲ, ಇವಾಗ ಟೈಮ್ ಶಾರ್ಟ್ ಇದೆ. ಓಕೆ ಡೋಂಟ್ ಮೇಕ್ ನೋಟ್ಸ್ ಅಂತ ಹೇಳಿದೆ ಈ ಟೈಮ್ದಲ್ಲಿ. ಎಸ್, ಇದೊಂದು ಲಾಸ್ಟ್ ಪಾಯಿಂಟ್, ಪೆನ್ ಪ್ರಾಕ್ಟೀಸ್ ಆ್ಯಂಡ್ OMS ಇಟ್ ಅಂತ ಹೇಳಿ. ಏನು ಸಹ ಪೆನ್ ಪ್ರಾಕ್ಟೀಸ್ OMS ಇಟ್ ಅಂತಂದರೆ, ಸೊ ನಾನು ಇಷ್ಟು ದಿನ ಹೇಳ್ತಿದ್ದೆ ಒಂದು ಪೆನ್ನನ್ನು ಯೂಸ್ ಮಾಡಂತ. ಇವಾಗ ನಾನು ಪ್ರಿಫರ್ ಮಾಡ್ತೀನಿ ಆದಷ್ಟು ಇವಾಗ ಶೇಡ್ ಮಾಡೋದಿರ್ತಲ್ಲ, ಸರ್ಕಲ್ದಲ್ಲಿ ಶೇಡ್ ಮಾಡೋದಿರ್ತದಲ್ಲ, ಸೊ ಅದಕ್ಕಾಗಿ ಒಂದು ದಪ್ಪನೆ ನಿಬ್ಬಿರುವಂಥ ನಿಬ್ಬಂತ ನಾವು ಕರಿತೀವಿ ನೋಡ್ರಿ, ಅದರ ಪಾಯಿಂಟ್ ಪೆನ್ನಿನ ತುದಿ ಅದು ಜಾಸ್ತಿ ಪಾಯಿಂಟ್ ದಪ್ಪ ಇರುವಂಥದ್ದು. MM ಅನ್ಕೊಡ್ರಿ, ಅದು ಎಷ್ಟು MM ಇರ್ತದೆ, 0 ಪಾಯಿಂಟ್ ಏನೋ ಪಾಯಿಂಟಲ್ಲಿ ಹೇಳ್ತಿರ್ತಾರೆ ನೋಡ್ರಿ,
ಜಾಸ್ತಿ ದಪ್ಪ ಇರುವಂಥ ಪಾಯಿಂಟ್ ಅದರದ್ದು ಅಂಥ ಒಂದು ಬಾಲ್ ಪಾಯಿಂಟ್ ಪೆನ್ನನ್ನು ಅದರಿಂದ ಶೇಡ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ಸರ್ ಜಾಸ್ತಿ ಪಾಯಿಂಟ್ ಇದ್ದದನ್ನು ಪ್ರಿಫರ್ ಮಾಡ್ತಾ ಇದ್ದೀರಿ, ಸೊ ನಾರ್ಮಲ್ ಪೆನ್ನನ್ನು ಯಾಕೆ ಬೇಡ ಅಂತ ಹೇಳ್ತೀರಿ ಅಂದರೆ ಅದು ಭಾಳಷ್ಟು ಟೈಮ್ ಸೇವ್ ಮಾಡ್ತಾರೆ ನಿಮಗೆ. ಇವಾಗ ನೋಡಿ ನಾರ್ಮಲ್ ಪೆನ್ ಇರುತ್ತೆ, ಅದರ ಪಾಯಿಂಟ್ ಭಾಳಷ್ಟು ಸ್ಮಾಲ್ ಇರುತ್ತೆ. ಸೊ ಅದನ್ನು ಈ ರೀತಿ ಮಾರ್ಕ್ ಮಾಡ್ತಾ ಅಂದರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಅದಕ್ಕಾಗಿ ಆ ಪಾಯಿಂಟ್ ದಪ್ಪ ಇತ್ತ ತಿಳ್ಕೋರಿ, ಅದು ಒಂದೆರಡು ಸರ್ಕಲ್ ಹಾಕಿಬಿಟ್ರೆ ಆಯಿತು, ಅದು ಫಿಲಪ್ ಆಗಿಬಿಡುತ್ತೆ ರೀ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸ್ವಲ್ಪ ಪ್ರಾಕ್ಟೀಸ್ ಇರಲಿ, ಪೆನ್ ಗ್ರಿಪ್ ಇರಲಿ. ಸೊ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ, ಈ ರೀತಿ ಸರ್ಕಲ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಷ್ಟು ನಾನು ನಿಮಗೆ ಹೇಳ್ಬೇಕು ಅನಿಸಿತ್ತು. ಕೆಲವು ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ನಾನು ಹಂಚ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀವು ಯಾಡ್ ಕೂಡ ಮಾಡ್ಬೋದು. ನನಗೆ ಅನಿಸಿದ್ದನ್ನು ಮತ್ತೆ ನಾನು ಯಾಡ್ ಮಾಡಿ ಹೇಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸೊ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಓಕೆ, ಸೊ ಇದಕ್ಕೆ ಅನಿಸಿದ್ದನ್ನು ಮತ್ತು ನನಗೇನಾದರೂ ಎಕ್ಸ್ಟ್ರಾ ಅನಿಸಿದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಓಕೆ, ನಿಮ್ಗೆ ಅನಿಸೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಲಿ ಆ್ಯಂಡ್ ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಮುಂದೆ ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪ್ತಾ ಇರ್ತವೆ. ಆ್ಯಂಡ್ ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.